ಹಲೋ ಎವ್ರಿವನ್, ದಿಸ್ ಈಸ್ MGS ಪವನ್. ಈ ವಿಡಿಯೋದಲ್ಲಿ ನಾವು ಸೆಂಟರ್ ಆಫ್ ಮಾಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಡೀಟೇಲ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿರುತ್ತೆ. ನೀವು ಮೊದಲನೇದಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ನ್ಯೂ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದು ಇಂಪಾರ್ಟೆಂಟ್ ಆಗಿ JEE, ಅದೇ ರೀತಿ ನೀಟು, ಅದೇ ರೀತಿ ನಿಮ್ಮ ಬೋರ್ಡ್ ರಿಲೇಟೆಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಮೇನ್ ಆಗಿ JEE ಅದೇ ರೀತಿ ನೀಟ್ಗೆ ಫೋಕಸ್ ಮಾಡಿರೋದ್ರಿಂದ ಅದರಲ್ಲಿ ಬೇಕಾಗಿರೋ ಕಾನ್ಸೆಪ್ಟು ಅದೇ ರೀತಿ ಅದರ ರಿಲೇಟೆಡ್ ಪ್ರಾಬ್ಲಮ್ಸ್ನ ಬರುವ ದಿನಗಳಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಇವಾಗ ಸೆಂಟರ್ ಆಫ್ ಮಾಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೆಂಟರ್ ಆಫ್ ಮಾಸ್ ಅಂದರೆ ಏನು, ಅದರ ಅಪ್ಲಿಕೇಶನ್ನು, ಅದೇ ರೀತಿ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದು ಈ ಚಾಪ್ಟ್ರಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಸೆಂಟರ್ ಆಫ್ ಮಾಸ್ ಅಂದರೆ ಏನು ಅನ್ನೋದು ನಾವು ತಿಳ್ಕೊಳ್ಳೋಣ. The term center of mass and center of gravity are used synonymously in uniform gravity field to represent the unique point in an object or a system. ಅಂದರೆ ಈ ಸೆಂಟರ್ ಆಫ್ ಮಾಸ್ ಅದೇ ರೀತಿ ಸೆಂಟರ್ ಆಫ್ ಗ್ರಾವಿಟಿ ಅಂತ ಕೂಡ ಇದನ್ನ ಇನ್ನೊಂದು ಹೆಸರಾಗಿರುತ್ತೆ. ಇದನ್ನ ನಾವು ಎಲ್ಲಿ ಡಿಫೈನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಇದನ್ನ ನಾವು ಯೂನಿಫಾರ್ಮ್ ಇರೋ ಗ್ರಾವಿಟೇಷನಲ್ ಫೀಲ್ಡಲ್ಲಿ ಮಾತ್ರ ಡಿಫೈನ್ ಮಾಡ್ತೀವಿ. ಅದು ಯಾವುದನ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಅಂದರೆ ಒಂದು ಯೂನಿಕ್ಯೂ ಪಾಯಿಂಟ್ ಆಫ್ ಎನ್ ಆಬ್ಜೆಕ್ಟ್, ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟ್ ನಾವು ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಈ ಸೆಂಟರ್ ಆಫ್ ಮಾಸ್ನ ಯೂಸ್ ಮಾಡ್ತೀವಿ. ಅದು ಆಬ್ಜೆಕ್ಟ್ ಆಗಿರ್ಬೋದು, ಅದೇ ರೀತಿ ಸಿಸ್ಟಮ್ ಆದರೂ ಆಗಿರ್ಬೋದು. ವಿಚ್ ಕ್ಯಾನ್ ಬಿ ಯೂಸ್ ಟು ಡಿಸ್ಕ್ರೈಬ್ ದ ಸಿಸ್ಟಮ್ ರೆಸ್ಪಾನ್ಸ್ ಟು ದ ಎಕ್ಸ್ಟರ್ನಲ್ ಫೋರ್ಸ್ ಅಂಡ್ ಟಾರ್ಕ್. ಅದೇ ಯಾವುದೇನು ಆ ಪಾಯಿಂಟು ಯಾವ ರೀತಿ ಫೋರ್ಸ್ ಅದೇ ರೀತಿ ಟಾರ್ಕ್ಗೆ ರೆಸ್ಪಾಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಬೋಣ. ಆ ಪಾಯಿಂಟ್ ಯಾವುದಂದ್ರೆ ಸೆಂಟರ್ ಆಫ್ ಮಾಸ್ ಅನ್ನೋದು. ಸೆಂಟರ್ ಆಫ್ ಮಾಸ್ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂದರೆ, ಸೆಂಟರ್ ಆಫ್ ಮಾಸ್ ಆಫ್ ಎ ಬಾಡಿ ಆರ್ ಎ ಸಿಸ್ಟಮ್ ಆಫ್ ಎ ಪಾರ್ಟಿಕಲ್ ಈಸ್ ಡಿಫೈನ್ಡ್ ಆಸ್ a point at which all of the mass of the body or all mass of the system of a particle appear to be concentrated. ಈ ರೀತಿ ಅಂದರೆ ಏನಂದರೆ, ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಆ ಪಾಯಿಂಟಲ್ಲಿ ಎಲ್ಲ ಮಾಸಸ್ಸು ಒಂದು ಇಂಡಿವಿಜುವಲ್ ತಗೊಂಡ್ರೆ, ಸಪೋಸ್ ಈ ಬಾಲ್ ರೊಟೇಟ್ ಆಗಿದೆ, ಈ ಮಾಸ್ ಇಲ್ಲಿರೋ ಮಾಸ್ ಎಲ್ಲ ಮಾಸ್ ಕಾನ್ಸಂಟ್ರೇಟ್ ಆಗಿವಿ ಒಂದು ಪಾಯಿಂಟ್ ಅಂತ ಬರುತ್ತಲ್ಲ, ಆ ಪಾಯಿಂಟ್ ನಾವೇನಂತ ಕರಿತೀವಿ ಅಂದರೆ ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಅದೇ ಇನ್ನೊಂದ್ಸರಿ ಡಿಫೈನ್ ಮಾಡ್ತೀನಿ ನೋಡಿ. ಸೆಂಟರ್ ಆಫ್ ಮಾಸ್ ಆಫ್ ಎ ಬಾಡಿ ಆಫ್ ಆರ್ ಎ ಸಿಸ್ಟಮ್, ಒಂದು ಬಾಡಿ ಆಗಿ ಅಥವಾ ಸಿಸ್ಟಮ್ ಆಗಲಿ ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ, ಎ ಪಾಯಿಂಟ್ ಅಟ್ ವಿಚ್ all of the mass of the body or masses of the system of particle appears to be concentrated. ಒಂದು ಸಿಸ್ಟಮ್ ಆಫ್ ಪಾರ್ಟಿಕಲ್ ಆಗಿರ್ಬೋದು ಅಥವಾ ಹೋಲ್ ಮಾಸು ಎಲ್ಲಿ ಕಾನ್ಸಂಟ್ರೇಟೆಡ್ ಆಗಿರುತ್ತೋ ಅದನ್ನು ನಾವು ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು, ವೆನ್ ವಿ ಆರ್ ಸ್ಟಡಿಂಗ್ ದ ಡೈನಾಮಿಕ್ಸ್ ಆಫ್ ಎ ಮೋಷನ್ ಆಫ್ ಎ ಸಿಸ್ಟಮ್ ಆಫ್ ಎ ಪಾರ್ಟಿಕಲ್ ಆಸ್ ಎ ಹೋಲ್, ದೆನ್ ವಿ ನೀಡ್ ನಾಟ್ ಬಾದರ್ ಅಬೌಟ್ ದ ಡೈನಾಮಿಕ್ ಆಫ್ ದ ಇಂಡಿವಿಜುವಲ್ ಸಿಸ್ಟಮ್. ನಾವು ಯಾವಾಗ ನಾವು ಒಂದು ಡೈನಾಮಿಕ್ಸ್ ಅಂದರೆ ಒಂದು ಮೋಷನ್ ಆಗ್ತಿರೋ ಆಬ್ಜೆಕ್ಟ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಅವಾಗ ನಾವು ಇಂಡಿವಿಜುವಲ್ ಆಗಿ ಕಾನ್ಸಂಟ್ರೇಟ್ ಆಗಿ ಸ್ಟಡಿ ಮಾಡಬೇಕಾಗಿಲ್ಲ. ಅದನ್ನ ನಾವು ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿಬಿಟ್ಟು ಆ ಪಾಯಿಂಟ್ ಒಂದು ಸ್ಟಡಿ ಮಾಡಿದ್ರೆ ನಮ್ಮದು ಹೋಲ್ ಸಿಸ್ಟಮ್ ಆಫ್ ಪಾರ್ಟಿಕಲ್ ಯಾವ ರೀತಿ ಬಿಹೇವಿಯರ್ ಆಗ್ತಿದೆ ಅನ್ನೋದು ನಮಗೆ ತಿಳಿಯುತ್ತೆ. ಬಟ್ ಓನ್ಲಿ ಫೋಕಸ್ ಆನ್ ದ ಡೈನಾಮಿಕ್ ಆಫ್ ದ ಯುನಿಕ್ ಪಾಯಿಂಟ್ ಕರೆಸ್ಪಾಂಡಿಂಗ್ ಟು ಸಿಸ್ಟಮ್. ಹೇಳಿದ್ನಲ್ಲ, ನಾವು ಒಂದು ಪಾಯಿಂಟ್ ಫೋಕಸ್ ಮಾಡಿ ಸ್ಟಡಿ ಮಾಡಿದ್ರೆ ನಮ್ಗೆ ಹೋಲ್ ಸಿಸ್ಟಮ್ದು ಗೊತ್ತಾಗುತ್ತೆ. ಆ ಪಾಯಿಂಟು ಯಾವುದಿರುತ್ತೆ, ಸೆಂಟರ್ ಆಫ್ ಮಾಸ್ ಆಗಿರುತ್ತೆ. ಮೋಷನ್ ಆಫ್ ದಿಸ್ ಯುನಿಕ್ ಪಾಯಿಂಟ್ ಈಸ್ ಐಡೆಂಟಿಕಲ್ ಟು ದ ಮೋಷನ್ ಆಫ್ ಎ ಸಿಂಗಲ್ ಪಾರ್ಟಿಕಲ್. ನಾನು ಹೇಳಿದ್ನಲ್ಲ, ಒಂದು ಯುನಿಕ್ ಪಾಯಿಂಟ್ ನಾವು ಕನ್ಸಿಡರ್ ಮಾಡುತ್ತಲ್ಲ ಅದು ಐಡೆಂಟಿಕಲ್ ಆಗಿರುತ್ತೆ. ಯಾವುದಕ್ಕೆ, ಒಂದು ಸಿಂಗಲ್ ಪಾರ್ಟಿಕಲ್ ಕನ್ಸಿಡರ್ ಮಾಡಿತ್ತಲ್ಲ ಅದಕ್ಕೆ ಐಡೆಂಟಿಕಲ್ ಆಗಿರುತ್ತೆ. ಹೂಸ್ ಮಾಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಆಲ್ ದ ಇಂಡಿವಿಜುವಲ್ ಪಾರ್ಟಿಕಲ್. ನಾನು ಹಾಗೆ ಹೇಳಿದ್ನಲ್ಲ, ಮಾಸ್ ಅನ್ನೋದು ಕಾನ್ಸಂಟ್ರೇಟ್ ಆಗಿರುತ್ತೆ, ಅದು ಎಲ್ಲ ಮಾಸ್ದು ಕಾಂಟ್ರಿಬ್ಯೂಟ್ ಆಗಿರುತ್ತೆ. ಅದು ಸಮ್ ಆಫ್ ದ ಇಂಡಿವಿಜುವಲ್ ಪಾರ್ಟಿಕಲ್ ಆಫ್ ದ ಸಿಸ್ಟಮ್ ಅಂಡ್ ರಿಸಲ್ಟೆಂಟ್ ಆಫ್ ಆಲ್ ದ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಪಾರ್ಟಿಕಲ್ ಆಫ್ ದ ಸಿಸ್ಟಮ್ ಬೈ ಎ ಸರೌಂಡಿಂಗ್ ಬಾಡೀಸ್ ಆರ್ ಎ ಆಕ್ಷನ್ ಆಫ್ ಎ ಫೀಲ್ಡ್ ಫೋರ್ಸ್ ಎಕ್ಸರ್ಟೆಡ್ ಡೈರೆಕ್ಟ್ಲಿ ಟು ದ ಪಾರ್ಟಿಕಲ್. ಯಾವ ರೀತಿ ಆ ಪಾರ್ಟಿಕಲ್ಲು ಫೋರ್ಸ್ ಅಥವಾ ಟಾರ್ಕ್ ನಾವು ಅಪ್ಲೈ ಮಾಡಿದಾಗ ಬಿಹೇವಿಯರ್ ಆಗುತ್ತೋ ಅದೇ ರೀತಿ ಇನ್ನುಳಿದ ಇಂಡಿವಿಜುವಲ್ ಪಾರ್ಟಿಕಲ್ ಕೂಡ ಅದೇ ರೀತಿ ಬಿಹೇವಿಯರ್ ಆಗುತ್ತೆ. ದಿಸ್ ಪಾಯಿಂಟ್ ಏನಂತ ಕರಿತೀವಿ ಅಂದರೆ ಸೆಂಟರ್ ಆಫ್ ಮಾಸ್ ಆಫ್ ದ ಸಿಸ್ಟಮ್ ಆಫ್ ಎ ಪಾರ್ಟಿಕಲ್ ಅಂತ ನಾವು ಕರಿತೀವಿ.
The concept of center of mass of the is useful in analyzing the complicated motion of the system of object, particularly like when two bodies are colliding or an object explode into fragment. ಈ ಸೆಂಟರ್ ಆಫ್ ಮಾಸ್ ಅನ್ನೋದು ಎಲ್ಲಿ ಮೈನ್ ಯೂಸ್ ಆಗುತ್ತೆ ಅಂದ್ರೆ ನಾವು ನ್ಯೂಕ್ಲಿಯರ್ ಫಿಸಿಕ್ಸ್ ಕನ್ಸಿಡರ್ ಅಥವಾ ಅದೇ ರೀತಿ ಪಾರ್ಟಿಕಲ್ ಫಿಸಿಕ್ಸ್ ನಾವು ಸ್ಟಡಿ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಒಂದು ಪಾರ್ಟಿಕಲ್ ಕೊಲೈಡ್ ಆದಾಗ ಯಾವ ರೀತಿ ಕೊಲೈಡ್ ಆಗುತ್ತೆ ಅದು ಸೆಂಟರ್ ಆಫ್ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ನ್ಯೂಕ್ಲಿಯರ್ ಫ್ಯೂಷನ್ ಆಗುತ್ತಲ್ಲ ಅವಾಗ ಕೂಡ ನಮ್ದು ಯೂಸ್ಫುಲ್ ಆಗಿರುತ್ತೆ. ಅದು ಯಾವುದೇ ಮೋಷನ್ ಕಾಂಪ್ಲಿಕೇಟೆಡ್ ಆಗಿರುತ್ತಲ್ಲ ಅಂತ ಮೋಷನ್ ನಾವು ಸಿಂಪಲಿಫೈಡ್ ಅಲ್ಲಿ ಅನಲೈಸ್ ಮಾಡೋದಕ್ಕೋಸ್ಕರ ನಾವು ಸೆಂಟರ್ ಆಫ್ ಮಾಸ್ ಯೂಸ್ ಮಾಡ್ತೀವಿ. ಅದೆಲ್ಲಿ ಯೂಸ್ ಆಗಿರುತ್ತೆ ಅಂದ್ರೆ ಆಬ್ಜೆಕ್ಟ್ ಕೊಲೈಡ್ ಆಗಿರುತ್ತಲ್ಲ, 2 or more ಆಬ್ಜೆಕ್ಟ್ ಕೊಲೈಡ್ ಆದಾಗ ಯೂಸ್ ಮಾಡ್ತೀವಿ. ಅದೇ ರೀತಿ ಯಾವುದೇ ಒಂದು ಆಬ್ಜೆಕ್ಟ್ ಎಕ್ಸ್ಪ್ಲೋರ್ಡ್ ಆಗಿ ಒಂದು ಫ್ರಾಗ್ಮೆಂಟ್ಸ್ ಫಾರ್ಮ್ ಆಗುತ್ತಲ್ಲ ಅಲ್ಲಿ ಕೂಡ ನಾವು ಸೆಂಟರ್ ಆಫ್ ಮಾಸ್ ಯೂಸ್ ಮಾಡ್ತೀವಿ. ಇವಾಗ ನಾವು ಸೆಂಟರ್ ಆಫ್ ಮಾಸ್ ಆಫ್ ಸಿಸ್ಟಮ್ ಆಫ್ ಎನ್ ಡಿಸ್ಕ್ರೀಟ್ ಪಾರ್ಟಿಕಲ್, ಒಂದು ಡಿಸ್ಕ್ರೀಟ್ ಪಾರ್ಟಿಕಲ್ ಕನ್ಸಿಡರ್ ಮಾಡಿದಾಗ ಅದ್ರ ಸೆಂಟರ್ ಆಫ್ ಮಾಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ಇವಾಗ ನಾವು ತಿಳಿಯೋಣ. ಮೊದಲನೇದಾಗಿ ಕನ್ಸಿಡರ್ ಸಿಸ್ಟಮ್ ಆಫ್ ಎನ್ ಪಾರ್ಟಿಕಲ್ ಆಫ್ ಮಾಸ್ m1 m2 m3 ಈ ರೀತಿ ಕನ್ಸಿಡರ್ ಮಾಡೋಣ. ಇದು ಡಿರೈವೇಶನ್ ಆಗಿರುತ್ತೆ. m1 m2 m3 up to mn whose position vector or origin O from is given by r1 vector r2. ಇದು ವೆಕ್ಟರ್ ಪೊಸಿಷನ್ ವೆಕ್ಟರು ಒಂದು ಯಾವ ಮಾಸ್ ಕನ್ಸಿಡರ್ ಮಾಡಿತ್ತು ಒರಿಜಿನ್ O ಇಂದ m ಗೆ ಪೊಸಿಷನ್ ವೆಕ್ಟರ್ ಆಗಿರುತ್ತೆ. ಅದೇ ರೀತಿ O ಇಂದ C ಅನ್ನೋದು ಸೆಂಟರ್ ಆಫ್ ಮಾಸ್ RCM ಆಗಿರುತ್ತೆ. O ಇಂದ m r2 ಆಗಿರುತ್ತೆ. ಅದೇ ರೀತಿ mn ವರೆಗೂ rn ವೆಕ್ಟರ್ ಆಗಿರುತ್ತೆ, ಅದು ಪೊಸಿಷನ್ ವೆಕ್ಟರ್ ಆಗಿರುತ್ತೆ. ದೆನ್ ಪೊಸಿಷನ್ ವೆಕ್ಟರ್ ಆಫ್ ದ ಸೆಂಟರ್ ಆಫ್ ಮಾಸ್ C of the system is given by ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ RCM is equal to m into r1 vector plus m2 into r2 vector. ಈ ಪೊಸಿಷನ್ ವೆಕ್ಟರ್ ಡಾಟ್ ಪ್ರಾಡಕ್ಟ್ ಪ್ಲಸ್ ಸಮ್ ಆಫ್ ದ ಡಾಟ್ ಪ್ರಾಡಕ್ಟ್ ಅಂದ್ರೆ r1 ವೆಕ್ಟರ್ ಡಾಟ್ m1 ಈ ಪೊಸಿಷನ್ ವೆಕ್ಟರ್ ಇಂಟು ಮಾಸು ಪ್ಲಸ್ ಈ ಪೊಸಿಷನ್ ಇಂಟು ಸಮ್ ಎಲ್ಲಾರ್ದು ಸಮ್ ಮಾಡ್ಬಿಟ್ಟು ಟೋಟಲ್ ಮಾಸ್ ಇಂದ ನಾವು ಡಿವೈಡ್ ಮಾಡ್ತೀವಿ. ಅದನ್ನೇ ಫ್ರಾಕ್ಷನ್ ಆಫ್ ದ ಹೋಲ್ ಮಾಸ್ ಅಂತ ಕರೀತಾರೆ. ಅದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಸಮ್ಮೇಷನ್ ಆಫ್ i is equal to 1 to n mi into ri divided by summation of mi ಅಂದ್ರೆ ಟೋಟಲ್ ಮಾಸ್ ಹೇಳಿದ್ನಲ್ಲ ಈ ಟೋಟಲ್ ಮಾಸ್ ನ ಇಂದ ಡಿವೈಡ್ ಮಾಡಿದೀವಿ. ಇದನ್ನ ನಾವು ಪೊಸಿಷನ್ ವೆಕ್ಟರ್ ಆಫ್ ದಟ್ ಸೆಂಟರ್ ಆಫ್ ಮಾಸ್ ಅಂತ ಕರಿತೀವಿ. ಈ O ಇಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯಾ ಅನ್ನೋದನ್ನು ಅದನ್ನ ನಾವು RCM ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಅದು ಪೊಸಿಷನ್ ವೆಕ್ಟರ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು summation of mi is equal to capital M ಅಂತ ನಾವು ತಗೋಬಹುದು. where mi is called the moment of mass of particle with respect to origin. ಇದು m dot r vector ಏನಂತ ಕರೀತಾರೆ ಅಂದ್ರೆ momentum of that particle with respect to origin. ಆ ಪಾರ್ಟಿಕಲ್ ಮೊಮೆಂಟಮ್ ಎಷ್ಟಿದೆ ಅನ್ನೋದನ್ನು mr ವೆಕ್ಟರ್ ರೆಪ್ರೆಸೆಂಟ್ ಮಾಡುತ್ತೆ. ಡಾಟ್ ಪ್ರಾಡಕ್ಟ್ ಆಫ್ ದಿಸ್ ಟೂ ವೆಕ್ಟರ್. m ಅಂತ ಬಂದ್ಬಿಟ್ಟು ಸಮೇಷನ್ ಆಫ್ ಆಲ್ ದ ಪಾರ್ಟಿಕಲ್ ಅಂದ್ರೆ ಇದು sum of the masses of the system, whole system ನಾವು represent ಮಾಡ್ತೀವಿ, total mass of the system. ry vector is equal to I vector cap jy, ಇದು ಯೂನಿಟ್ ವೆಕ್ಟರ್ ಆಗಿರುತ್ತೆ. ಇದು xi cap plus position vector ಆಗುತ್ತೆ. ಅದೇ ರೀತಿ ಸೆಂಟರ್ ಆಫ್ ಮಾಸ್ ಪೊಸಿಷನ್ ವೆಕ್ಟರ್ x ಕೋಆರ್ಡಿನೇಟ್ y ಕೋಆರ್ಡಿನೇಟ್ ಅದೇ ರೀತಿ z ಕೋಆರ್ಡಿನೇಟ್ ಆಗಿರುತ್ತೆ. x ಕೋಆರ್ಡಿನೇಟ್ ಆಗಿ ಎಷ್ಟು ಬಂದಿರುತ್ತೆ, z ಕೋಆರ್ಡಿನೇಟ್ ಇಂದ ಪೊಸಿಷನ್ ಎಷ್ಟಿದೆ, ಅದು O ಇಂದ ಎಷ್ಟಿದೆ ಅನ್ನೋದು ನಾವು ಈ ಪೊಸಿಷನ್ ವೆಕ್ಟರ್ ಇಂದ ಮೆನ್ಷನ್ ಮಾಡ್ತಾರೆ. ಸೊ ಕಾರ್ಟಿಷಿಯನ್ ಕೋಆರ್ಡಿನೇಟ್ ಆಫ್ ದ ಸೆಂಟರ್ ಆಫ್ ಮಾಸ್ ವಿಲ್ ಬಿ, ಕಾರ್ಟಿಷಿಯನ್ ಕೋಆರ್ಡಿನೇಟ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ xcm is equal to m1 x1 plus m2 x2 plus mn xn. ಕಾರ್ಟಿಷಿಯನ್ ಕೋಆರ್ಡಿನೇಟ್ ಅಂದ್ರೆ ಓನ್ಲಿ x ಕಾಂಪೊನೆಂಟ್ ಕನ್ಸಿಡರ್ ಮಾಡಿದಾಗ ನಾವು ಹಿಂದಿನ ಕೇಸ್ನಲ್ಲಿ ಜನರಲ್ ಕನ್ಸಿಡರ್ ಮಾಡಿದ್ವಿ, ಅದು ಪೊಸಿಷನ್ r ವೆಕ್ಟರ್ ಇಂದ ಕನ್ಸಿಡರ್ ಮಾಡಿದ್ವಿ. ಇವಾಗ ನಾವು x ವೆಕ್ಟರ್ ಓನ್ಲಿ x ಕಾಂಪೊನೆಂಟ್ ಕನ್ಸಿಡರ್ ಮಾಡಿದ್ರೆ m1 into x1 plus m2 into x2 m3 into x3 ಅಂತ ನಾವು ಕನ್ಸಿಡರ್ ಮಾಡಿ ಅಪ್ ಟು mn ಕನ್ಸಿಡರ್ ಮಾಡಿ ನೆಕ್ಸ್ಟ್ ಟೋಟಲ್ ಮಾಸ್ ಆಫ್ ದ ಹೋಲ್ ಸಿಸ್ಟಮ್ ಇಂದ ಡಿವೈಡ್ ಮಾಡ್ತೀವಿ. ಅವಾಗ ನಮ್ಗೆ ನೆಕ್ಸ್ಟ್ ಏನ್ ಬರುತ್ತೆ, ಸಮೇಷನ್ i is equal to 1 to n mi xi divided by summation of mi. ದೆನ್ ಇದೇನಾಗುತ್ತೆ, ಈ ಎಕ್ಸ್ಪ್ರೆಷನ್ ಬರುತ್ತೆ. ಅದೇ ರೀತಿ ನಾವು ಸಿಮಿಲರ್ಲಿ y ಕಾಂಪೊನೆಂಟ್ಗೂ ಯಾವ ರೀತಿ y ಕಾಂಪೊನೆಂಟ್ ಸೆಂಟರ್ ಆಫ್ ಮಾಸ್ ಸಮೇಷನ್ i is equal to 1 mi yi divided by m. ಅದೇ ರೀತಿ z ಕಾಂಪೊನೆಂಟ್ಗೆ.
ಇವಾಗ ಬಂದು ನೋಟು, ಈ ಸೆಂಟರ್ ಆಫ್ ಮಾಸ್ ಬಲ್ಲಿ ಒಂದು ನೋಟ್ ಬರುತ್ತೆ. ಇಫ್ ಆರಿಜಿನ್ ಈಸ್ ಟೇಕನ್ ಅಟ್ ದ ಸೆಂಟರ್ ಆಫ್ ಮಾಸ್ ಅಟ್ ಸಮೇಷನ್ mi is equal to ri then is equal to 0, hence the center of mass is a point about which sum of the masses of momentum of the system is 0. ನಾವು ಒರಿಜಿನ್ ಅನ್ನೋದು ನಾವು ಕೋಆರ್ಡಿನೇಟ್ ಚೂಸ್ ಮಾಡೋಕಂತಂದ್ರೆ ಒರಿಜಿನ್ ನಾವು ಯಾವಾಗ ಸೆಂಟರ್ ಆಫ್ ಮಾಸ್ ಅಲ್ಲಿ ಚೂಸ್ ಮಾಡ್ತೀವೋ ಅವಾಗ ನಾವು ಏನಾಗಿರುತ್ತೆ, ಸಮ್ ಆಫ್ ದ ಮಾಸ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಇಸ್ 0. ಮಾಸ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ದು ಮೊಮೆಂಟಮ್ ಏನಾಗಿರುತ್ತೆ ಆ ಟೈಮಲ್ಲಿ 0 ಆಗಿರುತ್ತೆ. ಯಾಕೆ ನಾವು ಆರಿಜಿನ್ ಅಲ್ಲಿ ಚೂಸ್ ಮಾಡಿದೀವಿ ಅಂತ ಅಂದ್ರೆ ಸೆಂಟರ್ ಆಫ್ ಮಾಸ್ ಅಲ್ಲಿ ಚೂಸ್ ಮಾಡಿದೀವಿ. ಇಫ್ ವಿ ಚೇಂಜ್ ದ ಒರಿಜಿನ್ r1 ವೆಕ್ಟರ್, r2 ವೆಕ್ಟರ್, r3 ವೆಕ್ಟರ್, ಆರಿಜಿನ್ ನಾವು ಯಾವಾಗ ಚೇಂಜ್ ಮಾಡಿದಾಗ ನಮ್ಮ ಪೊಸಿಷನ್ ವೆಕ್ಟರ್ ಕೂಡ ಚೇಂಜ್ ಆಗುತ್ತೆ ಸರ್ಟೈನ್ ಪಾರ್ಟಿಕಲ್ಗೆ. ಆವಾಗ ನಾವು ಈ ಪೊಸಿಷನ್ ವೆಕ್ಟರ್ ಇಂದ ರೆಪ್ರೆಸೆಂಟ್ ಮಾಡೋದು. ದೆನ್ RCM ಆಲ್ಸೋ ಚೇಂಜಸ್, ಸೆಂಟರ್ ಆಫ್ ಮಾಸ್ ಕೂಡ ಚೇಂಜ್ ಆಗುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಆಫ್ ದ ಸೆಂಟರ್ ಮಾಸ್ ಡಸ್ ನಾಟ್ ಚೇಂಜಸ್. ಯಾವ ಲೊಕೇಶನ್ ಇರುತ್ತೋ ಆ ಲೊಕೇಶನ್ ಮಾತ್ರ ಚೇಂಜ್ ಆಗಲ್ಲ. ನಾವು ಯಾವ ಒರಿಜಿನ್ ಇಂದ ಡಿಪೆಂಡ್ ಆಗುತ್ತೋ ಈ ಒರಿಜಿನ್ ಇಂದ ಪೊಸಿಷನ್ ವೆಕ್ಟರ್ ಚೇಂಜ್ ಆಗುತ್ತೆ, ಆದ್ರೆ ಆ ಪಾರ್ಟಿಕಲ್ ಅಲ್ಲಿರುವ ಸೆಂಟರ್ ಆಫ್ ಮಾಸ್ ಕೂಡ ಚೇಂಜ್ ಆಗಲ್ಲ. ಇದು ಇದರ ಮೀನಿಂಗು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಗೆ ಡೌಟ್ಸ್ ಏನೇನಿದ್ರೆ ಕಮೆಂಟ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.